ಒಂದು ಸುಂದರ ನಗರದಲ್ಲಿ ರಾಹುಲ್ ಎಂಬ ಪುಟ್ಟ ಹುಡುಗ ವಾಸಿಸುತ್ತಿದ್ದ. ಅವನು ಮನೆಯೊಳಗೆ ತನ್ನ ಚೆಂಡಿನೊಂದಿಗೆ ಆಟವಾಡುತ್ತಿದ್ದ. ಅಮ್ಮ ಅವನಿಗೆ, ನೀನು ಒಳಗೆ ಅಲ್ಲ, ಹೊರಗೆ ಚೆಂಡುಗಳೊಂದಿಗೆ ಆಡಬೇಕು. ಆದರೆ ರಾಹುಲ್ ಆ ವಿಷಯಗಳನ್ನು ನಿರ್ಲಕ್ಷಿಸಿದರು. ಅವನು ಚೆಂಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಲವಂತವಾಗಿ ಎಸೆದನು. ಇದ್ದಕ್ಕಿದ್ದಂತೆ ಒಂದು ಹೂವಿನ ಹೂದಾನಿ ಮುರಿದು ಹೋಯಿತು. ರಾಹುಲ್ ಭಯಭೀತನಾದ. ಅವನು ಸತ್ಯವನ್ನು ಮರೆಮಾಡಲು ಯೋಚಿಸಿದನು. ಆದರೆ ಅವನ ಗುರುಗಳು ಹೀಗೆ ಹೇಳಿದ್ದು ಅವನಿಗೆ ನೆನಪಾಯಿತು. ಸತ್ಯ ಹೇಳುವುದೇ ಸರಿಯಾದ ವಿಷಯ. ತಾಯಿ ಬಂದಾಗ, ರಾಹುಲ್, ಕ್ಷಮಿಸಿ ತಾಯಿ, ನಾನು ಹೂದಾನಿ ಒಡೆದು. ತಾಯಿ ಅವನನ್ನು ಕೋಪದಿಂದ ನೋಡಿದಳು. ಆದರೆ ಆಶ್ಚರ್ಯಕರವಾಗಿ ಅವಳು ನಗುತ್ತಾ, ನಿನ್ನ ಪ್ರಾಮಾಣಿಕತೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಮ್ಮ ಅವನನ್ನು ಅಪ್ಪಿಕೊಂಡು, ಆದರೆ ಮುಂದಿನ ಬಾರಿಯಿಂದ ನೀವು ಹೊರಗೆ ಆಟವಾಡಬೇಕು. ರಾಹುಲ್ ಮುಗುಳ್ನಕ್ಕ. ಅವನು ಒಳಗಿನಿಂದ ಧೈರ್ಯಶಾಲಿ ಮತ್ತು ಒಳ್ಳೆಯವನಂತೆ ಭಾವಿಸಿದನು. ರಾಹುಲ್ ತಾನು ಪ್ರಾಮಾಣಿಕನಾಗಿರುತ್ತೇನೆ ಮತ್ತು ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ ಎಂದು ತನಗೆ ತಾನೇ ಪ್ರತಿಜ್ಞೆ ಮಾಡಿಕೊಂಡನು. ಏನೇ ಆದರೂ ಸರಿ,